ಯಾಕೆ ಈ ತರ ಆಗ್ತಾ ಇದೆ? ಇರಾನ್ಗೆ ಆಕ್ಚುಲಿ ಮತ್ತೊಂದು ವಿಷಯ ಗಮನಿಸಬೇಕು. ಇರಾನ್ಗೆ ಆಕ್ಚುಲಿ ಟಾರ್ಗೆಟ್ ಗಲ್ಫ್ ಕಂಟ್ರಿ ಅಲ್ಲವೇ ಅಲ್ಲ. ಹ್ಮ್ 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 ಇರಾನ್ ಟಾರ್ಗೆಟ್ ಅಗೈನ್ ಇರಾನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರ ಅಫಿಷಿಯಲ್ ಪೇಜ್ ಅಲ್ಲಿ. ಅವರು ಅಮೆರಿಕದ ಸೇನಾ ನೆಲೆಗಳನ್ನು ಸಂಪೂರ್ಣವಾಗಿ ಭಸ್ಮ ಮಾಡಿ ಅದರ ರೇಡಾರ್ ಸಮೇತ ಉಳಿಯದಂತೆ ಭಸ್ಮ ಮಾಡುವುದೇ ಅವರ ಒಂದು ಟಾರ್ಗೆಟ್. ಬಹುಶಃ ಅದರಲ್ಲಿ ಅವರು ಒಂದು ಯಶಸ್ವಿ ಕಂಡಿದ್ದಾರೆ ಅಂತಲೂ ಕೂಡ ಹೇಳ್ಬಹುದು. ಹ್ಮ್ ಹ್ಮ್ ಅಂದ್ರೆ ಅಲ್ಲ, ಈಗ ಆ ಮಟ್ಟಿಗೆ ನೀವು ಸಫಾನ್ ಅವರೇ, ವಿಜುವಲ್ಸ್ ನೀವು ಅನ್ನ ಬಂಕರ್ ಎಲ್ಲ ವ್ಯವಸ್ಥೆ ಮಾಡಿದಾರೆ ನಿಮ್ಗೆ? ಶೆಲ್ಟರ್ ಬಂಕರ್ ಎಲ್ಲ ಆಗಿದೆ ಅಲ್ಲಿ? ಇಲ್ಲ ಇಲ್ಲ, ಆಕ್ಚುಲಿ ಅಂತ ಒಂದು ವ್ಯವಸ್ಥೆ ಈ ಕಂಟ್ರಿಯಲ್ಲಿ ಇಲ್ಲ. ಆಕ್ಚುಲಿ ಓಹ್, ಏನಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಆಬ್ವಿಯಸ್ಲಿ ಗಲ್ಫ್ ಕಂಟ್ರಿ ಅಂದ್ರೆ ಸೇಫ್ ಆಗಿರುತ್ತೆ. ಇದುವರೆಗೂ ಕರೆಕ್ಟ್. ಅಂತ ಒಂದು ಮನೋಭಾವವೇ ಇದ್ದದ್ದು. ಹ್ಮ್ 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 ಸ್ವಾಭಾವಿಕವಾಗಿ ತುಂಬಾ ಸೇಫೆಸ್ಟ್ ಕಂಟ್ರಿ ಆತರ ಈ ತರನೇ ಇದ್ದದ್ದು. ಬಟ್ ಇಂತ ನಿನ್ನೆ ಬೆಳಿಗ್ಗೆ 10 ಗಂಟೆಯವರೆಗೂ ಕೂಡ ಹ್ಮ್ ಇಲ್ಲಿ ಈ ತರ ಆಗುತ್ತೆ, ಈ ತರ ಆಗ್ಬಹುದು ಅಂತ ಇವನ್ ಯಾರು ಕೂಡ ಇಮ್ಯಾಜಿನೇ ಮಾಡಿಲ್ಲ. ಸಣ್ಣ ಮಟ್ಟಿನ ಒಂದು ನಮ್ಗೆ ಅಲರ್ಟ್ ಸಿಕ್ಕಿತ್ತೆ. ಹ್ಮ್ ಬಟ್ ಇವಾಗ ನೋಡುವಾಗ ಏನ್ ಗೊತ್ತಾ, ನಮ್ಮ ಮೈಂಡ್ ಅಲ್ಲೇ ಕೂಡ ತುಂಬಾ ಕನ್ನಡಿಗರಿದ್ದಾರೆ, ಇಂಡಿಯನ್ಸ್ ಇದ್ದಾರೆ, ಇಲ್ಲಿ ಬೇರೆ ಬೇರೆ ದೇಶದವರಿದ್ದಾರೆ. ಸೊ ನಾಳಿನ ಪರಿಸ್ಥಿತಿ ಏನಾಗ್ಬಹುದು? ಫುಡ್ಗೆ ಏನಾದ್ರೂ ತೊಂದರೆ ಆಗ್ಬಹುದಾ? ಕರೆಕ್ಟು. ನಮ್ಗೆ ಅರ್ಜೆಂಟ್ ಟ್ರಾವೆಲ್ ಮಾಡೋಕಿದ್ರೆ ಏನಾದ್ರೂ ತೊಂದರೆ ಆಗ್ಬೋದು ಅಂತ ಅನ್ನುವಂತ ಒಂದು ಡೌಟ್ಸ್, ಅನುಮಾನ, ಆತಂಕ ಎಲ್ಲ ನಮ್ಮನ್ನು ಆವರಿಸಿದೆ ಇವಾಗ. ಸದ್ಯಕ್ಕೆ ನಾವೆಲ್ಲ ಸೇಫ್ ಆಗಿದ್ದೇವೆ. ಆದ್ರೂ ಕೂಡ ನೋಡಿ, ನಮ್ಮ ಕುಟುಂಬಿಕರು ಊರಲ್ಲಿರುವುದು, ಹೆಂಡತಿ ಮಕ್ಕಳು, ತಂದೆ ತಾಯಿ ಎಲ್ಲ, ಅವರೆಲ್ಲ ಕರೆಕ್ಟ್. ತುಂಬಾನೇ ಆತಂಕಕ್ಕೀಡಾಗ್ತಾ ಇದ್ದಾರೆ. ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ, ಅವರು ಕಲಿಸುವ ಮಿಸೈಲ್ ಅಪ್ಪಿತಪ್ಪಿ ಏನಾದ್ರೂ ನಾವಿರುವ ಜನ ವಸತಿ ಇರುವಂತಹ ಪ್ರದೇಶಕ್ಕೆ ಬಿದ್ರೆ ಅದು ಹೌದು. ಸಂಪೂರ್ಣವಾಗಿ ಸುಟ್ಟು ಕರಗಳಾಗ್ಬೋದು. ಏನಂದ್ರೆ ಅಷ್ಟೊಂದು ಪವರ್ಫುಲ್ ಮಿಸೈಲ್ ಗಳನ್ನು ಅವರು ಬಿಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಇದೆ. ಅಂದ್ರೆ ಸಫ್ವಾನ್, ಸೊ ಆ ಒಂದು ಭೀಕರತೆಯ ಕ್ಷಣ ಹೇಗಿತ್ತು ಅಂತ ಸ್ವಲ್ಪ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು? ಅಂದ್ರೆ ಅಬ್ಬಬ್ಬಬ್ಬ ಆ ಒಂದು ಅದು ಮಿಸೈಲ್ ಅಬ್ಬಬ್ಬ ಅಟ್ಯಾಕ್ ಆಗಿರೋದು, ಅದಾದ್ಮೇಲೆ ಸೌಂಡ್ ಬಂದಿರೋದು, ಆಮೇಲೆ ಚೀರಾಟ ಕೂಗಾಟ, ಇದು ಕೇಳಿಸ್ತಾ ನಿಮ್ಗೆ? ಅಬ್ಬಬ್ಬ, ಅದು ಹೇಳಿ ಪ್ರಯೋಜನ ಇಲ್ಲ. ನಾವು ಏನು ಅದು ಶಬ್ದ ಕೇಳುವಾಗ ಫ್ಲಾಟ್ ಇಂದ ಹೊರಗಡೆ ಓಡಿ ಹೋಗ್ತೀವಿ, ಅದೇ ಸ್ಪೀಡ್ ಅಲ್ಲಿ ನಮ್ಮನ್ನು ಮತ್ತೆ ನಾವು ಒಳಗಡೆ ಬರ್ತೀವಿ. ಅಂದ್ರೆ ಅಷ್ಟು ದೊಡ್ಡ ಭಯಾನಕ ಶಬ್ದ ಅದು. ಹ್ಮ್ ಹ್ಮ್ ಸೊ ಅದು ಎಷ್ಟರ ಮಟ್ಟಿಗೆ ಹಾನಿ ಮಾಡಬಹುದಂದ್ರೆ, ಬಹುಶಃ ಆ ಅಮೆರಿಕನ್ ಸೇನಾ ನೆಲೆ ಬಹುಶಃ ಅಲ್ಲಿ ಸಂಪೂರ್ಣವಾಗಿ ಹ್ಮ್ ಭಸ್ಮ ಆಗಿರಬಹುದು. ಹ್ಮ್ ಹ್ಮ್ ಅಲ್ಲಿ ಏನು ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ. ಮಾತ್ರ ಅಲ್ಲಿ ಯಾರು ಜನ ಇರ್ಲಿಲ್ಲ. ಹ್ಮ್ ಮತ್ತೊಂದು ವಿಷಯ ಏನಂದ್ರೆ, ನಮ್ಗೆ ಕೂಡ ನೋಡಿ, ನಾವು ದುಡಿಯೋಕೆ ಬಂದಿರೋರು ಇಲ್ಲಿ, ಯಾರೋ ಕರೆಕ್ಟ್. ದೊಡ್ಡವರು, ಏನೋ ಈ ಅಮೆರಿಕಾದ ಟ್ರಂಪ್ ಆಕ್ಚುಲಿ ಬಿಸ್ನೆಸ್ ಮ್ಯಾನ್ ಅಂತ, ಹೌದು ಹೌದು. ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು. ಏನೋ ರಾಜಕೀಯ, ದೇಶನ ಉದ್ಧಾರ ಮಾಡ್ಬೇಕು, ಮನುಷ್ಯರಿಗೆ ಶಾಂತಿ ಒದಗಿಸ್ಬೇಕು ಅಂತ ಇರುವಂತಹ ಮೆಂಟಾಲಿಟಿಯ ವ್ಯಕ್ತಿ ಅಲ್ಲ ಅಂತ ನಿಮ್ಗೂ ಗೊತ್ತು, ಹ್ಮ್ ಎಲ್ರಿಗೂ ಗೊತ್ತಿರಬಹುದು. ಹ್ಮ್ ಸೊ ನಾವು ಇದರಲ್ಲಿ ಒಂದು ಪಾಠ ಕಲಿಯೋಕಿದೆ ಸರ್. ಏನಂದ್ರೆ ಹ್ಮ್ ನೋಡಿ, ಈ ಮನುಷ್ಯ, ಈ ಅಮೆರಿಕ ಅನ್ನುವಂತಹ ಸಾಮ್ರಾಜ್ಯಶಾಹಿ ದೇಶ ಹ್ಮ್ ಏನು ಏನು ಸುಮ್ನೆ ಯಾರದೋ ತಂಟೆಗೆ ಹೋಗಿ ಅವರಿಗೆ ಈ ತರ ಉಪದ್ರ ಮಾಡಿಕೊಂಡು ಅಲ್ಲಿ ಅದೆಷ್ಟೋ ಮಕ್ಕಳು, ಹೆಂಗಸರು, ದೇಶವಾಸಿಗಳನ್ನೆಲ್ಲ ಕೊಂದು ಹಾಕಿ ಏನೋ ವಿಕೃತ ಸಂತೋಷ ಪಡುದು, ಇದರಲ್ಲಿ ಏನು ಲಾಭ ಇಲ್ಲ ನೋಡಿ. ನಿಜ ಇದೆಲ್ಲ ನಿಜ. ಎಫೆಕ್ಟಿವ್ ಆಗುದು ನಮಗೂ, ನಮ್ಮಂತ ನಿಮ್ಮಂತ ಜನರನ್ನೇ. ನಾವು ನಾಳೆ ತೆರಿಗೆ ಹಣದಿಂದಲೂ, ನಾವು ದುಡಿದ ಹಣದಿಂದಲೂ ಇದನ್ನು ಭರ್ತಿ ಮಾಡಿ ಅದನ್ನು ಫಿಲ್ ಮಾಡ್ಬೇಕಷ್ಟೇ. ನಿಜ. ಏನು ಸಫಾನ್, ಇದರಲ್ಲಿ ಸಫಾನ್ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ, ನಾನು ಮತ್ತೆ ಮಾತಾಡ್ತೀನಿ. ಸುನಿಲ್ ಅವರೇ, ಈಗ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ಗೆ ಭೇಟಿ ಕೊಡ್ತಾರೆ. ಅವ್ರು ಬಂದು 2 ದಿನಗಳಲ್ಲೇ ವಾರ್ ಶುರುವಾಗುತ್ತೆ. ಎಲ್ಲೋ ಒಂದು ಕಡೆ ಈ ರೀತಿ ಚರ್ಚೆ ಆಗ್ತಿದೆ, ಮೋದಿ ಅವರು ಬಂದು ಹೋಗಿದ್ದಕ್ಕೂ ವಾರ್ ಶುರುವಾಗಿದ್ದಕ್ಕೂ ಏನಾದರೂ ಸಂಬಂಧ ಇರ್ಬೋದಾ ಅಂತ? ಇಲ್ಲ, ಸಿ ಮಿಲಿಟರಿ ಆಪರೇಷನ್ಸ್ ಈ ರೀತಿ ಯಾವುದೋ ಒಂದು ಪೊಲಿಟಿಕಲ್ ಲೀಡರ್ ವಿಸಿಟ್ ಬೇಸ್ಡ್ ಆಗ್ಲಿ, ಇಲ್ಲ ಬೇರೆ ಯಾವುದೋ ಆ ರೀತಿಯಂತಹ ಒಂದು ವಿಷಯದ ಮೇಲೆ ಬೇಸ್ಡ್ ಆಗಿ ಓಕೆ. ಆ ರೀತಿ ನಾವು ಮಾಡಕ್ಕಾಗಲ್ಲ. ಇನ್ನೊಂದು ಏನು ಅಂತ ಹೇಳಿದ್ರೆ, ಹ್ಮ್ ವಾರ್ಗೆ ಹೋಗುವಂತದ್ದು ಒಂದು ದೇಶದ, ಅದು ಏನ್ ಹೇಳ್ತಾರೆ, ಇಟ್ಸ್ ಅ ಡಿಸಿಷನ್, ಹ್ಮ್ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಡಿಸಿಷನ್ ಇದು. ಹ್ಮ್ ಯಾಕಂದ್ರೆ ಎಲ್ಲಾರ್ಗೂ ಗೊತ್ತಿರುತ್ತೆ, ವಾರ್ ಅನ್ನೋದು ಏನಿರುತ್ತೆ, ಇಟ್ಸ್ ಅ ವೆರಿ ಲಾಂಗ್ ಡ್ರಾನ್ ಅಂಡ್ ಡರ್ಟಿ ಬಿಸ್ನೆಸ್. ಹ್ಮ್ ಇಸ್ರೇಲ್ ಅಟ್ಯಾಕ್ ಮಾಡಿರ್ಬೋದು, ಅಮೆರಿಕ ಅಟ್ಯಾಕ್ ಮಾಡಿರ್ಬೋದು, ಬಟ್ ದೆನ್ ದೇರ್ ವಿಲ್ ಬಿ ದ ಫಿಯರ್ ಆಫ್ ರಿಟಾಲಿಯೇಷನ್. ಅವ್ರ ಜನಾನು ಸಾಯ್ತಾರೆ, ಅವರ ಎಕಾನಮಿ ದಟ್ ಕ್ಯಾನ್ ಬಿ ಕ್ರಿಪಲ್ಡ್, ಹ್ಮ್ ಸೋ ಮಚ್ ಕ್ಯಾನ್ ಹ್ಯಾಪನ್. ಇವ್ರು ಹೇಳಿದಾಗೆ, ಯಾಕಂತ ಹೇಳಿದ್ರೆ